ದಿವಸ ಒಂಥರ ದುಃಖಕರವಾದ ವಿಚಾರ ನಾವಿಲ್ಲಿ ಬಂದಿರತಕ್ಕಂಥದ್ದು. ಭಾಳಷ್ಟು ಜನ ಸೇರಿದ್ದಾರೆ ನೋಡ್ಬೋದು. ನಾವು ಕೂಡ ನಮ್ಮಲ್ಲಿ ಭಾಳಷ್ಟು ಒಂದು ನಮ್ಮ ದೊಡ್ಡಬಾಣೆಗೆರೆ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಭಾಳಷ್ಟು ಒಂದು ಸೇವೆಯನ್ನು ಸಲ್ಲಿಸಿ ಯಾರ ಹತ್ರನೂ ಕೂಡ ಮನಿಯನ್ನು ಎಕ್ಸ್ಪೆಕ್ಟ್ ಮಾಡ್ದಲೇ ಒಂದು ಅವರು ಭಾಳ ಒಂಥರ ಸೇವೆಯನ್ನು ಒಂದು ಒಳ್ಳೆ ರೀತಿಯಲ್ಲಿ ರೈತಾಪಿ ವರ್ಗದವ್ರಿಗೆ ಒಳ್ಳೆ ರೀತಿ ಸೇವೆಯನ್ನು ಕೊಟ್ಟು ಯಾರಲ್ಲೂ ಕೂಡ ಒಂದು ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ದಲೇ ಲೈನ್ಮ್ಯಾನ್ ಕೆಲಸವನ್ನು ನಿರಂತರವಾಗಿ ಅವರ ವೃತ್ತಿ ಜೀವನವನ್ನು ನಡೆಸ್ಕೊಂಡು ಹೋಗಿರ್ತಕ್ಕಂಥದ್ದು. ಅಚಾತುರ್ಯ ಏನೋ ನಡಿಬಾರ್ದಾಗಿತ್ತು ಘಟನೆ. ನಮಗೂ ಎಲ್ಲ ಭಾಳ ಇಲ್ಲಿ ನೆರೆದಿರ್ತಕ್ಕಂಥ ಜನಗಳಿಗೆಲ್ಲ ಭಾಳ ಮನಸ್ಸಿಗೆ ನೋವಾಗಿರ್ತಕ್ಕಂಥ ಘಟನೆ. ಕಾಟ್ನಾಯಕ್ ಅವರು ಭಾಳ ವೃತ್ತಿ ಜೀವನದಲ್ಲಿ ಒಂದೊಳ್ಳೆ ಹೆಸರು ಪಡ್ಕೊಂಡು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವರ ಕುಟುಂಬಸ್ಥರಿಗೂ ಅವ್ರ ಮನೆಯವ್ರಿಗೂ ಎಲ್ರಿಗೂ ಕೂಡ ನಾವು ಅವ್ರನ್ನ ತಂದು ಕೊಡೋದಕ್ಕಾಗಲ್ಲ. ನಾವೇನಂದರೆ ಒಂದೆರಡು ಒಳ್ಳೆಯ ಮಾತುಗಳನ್ನ ಹೇಳಿ ಹೋಗ್ಬೋದು ಅಷ್ಟೇ. ಅವ್ರು ಒಂದು ಒಳ್ಳೆ ಜೀವನ ನಡೆಸ್ಕೊಂಡು ಹೋದರು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಅವ್ರಿಗೆ ಒಂದು ಸಮಾಧಾನ ಹೇಳೋದಕ್ಕೆ ಅಂತ ನಮ್ಮ ಕಿರಣ್ ಗೌಡರು ಬಂದರು. ಅವರು ಬರಬೇಕಾದ್ರೆ ನಮ್ಮ ಗ್ರಾಮ ಪಂಚಾಯತಿ ಬಂದರು. ನಾವು ಕೂಡ ಅವ್ರ ಜೊತೆಗೆ ನಾವು ಎಲ್ಲ ನಮ್ಮ ದೊಡ್ಡಬಾಣೆಗೆರೆ ಗ್ರಾಮಸ್ಥರು, ಪಂಚಾಯತಿ ಯುವಕರೆಲ್ಲ ಬಂದುಬಿಟ್ಟು ಇವತ್ತು ಒಂದು ಸಾಂತ್ವನ ಹೇಳೋದಕ್ಕೋಸ್ಕರ ಬಂದಿದ್ದೀವಿ. ಅವ್ರಿಗೆ ಕಿರಣ್ ಅವ್ರು ಹೇಳ್ದಂಗೆ ಜಯಚಂದ್ರ ಸಾಹೇಬ್ರ ಕಡೆಯಿಂದ ಅದೇನೇನು ಮಾಡಿಕೊಡ್ಬೇಕು ಸರ್ಕಾರದ ವತಿಯಿಂದ ಅದನ್ನೆಲ್ಲ ಮಾಡಿಕೊಡ್ತಾರೆ. ಹಾಗೆ ಇವರು ಕೂಡ ಎಲ್ಲರೂ ಕೂಡ ಒಂದು ನಿಮ್ಮ ಕೈಲಾದಷ್ಟು ಸಹಾಯನೂ ಕೂಡ ಮಾಡ್ತಾಯಿದ್ದಾರೆ. ಹಾಗೆ ಎಲ್ಲ ಈ ನಮ್ಮ ಹೋಬಳಿ ನಮ್ಮ ತಾಲೂಕಲ್ಲಿ ಯಾರು ಕೂಡ ಯುವ ಮುಖಂಡರಿದ್ದೀರಾ ಎಲ್ಲರೂ ಕೂಡ ಬಂದು ಒಂದು ಸಹಾಯ ಹಸ್ತವನ್ನು ನೀಡಬೇಕು ಅಂತೇಳಿ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಭಾಳ ಒಂದು ದುಃಖದ ಸಮಯ. ಏನೇನು ಭಾಷಣ ಮಾಡ್ತಕ್ಕಂಥದ್ದಲ್ಲ. ಯಾರೇ ಆಗಲಿ, ಯಾವ ಪಕ್ಷದವರೇ ಆಗಲಿ, ಅವ್ರಿಗೆ ಏನು ಸಹಾಯ ಬರುತ್ತೋ ಅದನ್ನು ಪ್ರಾಮಾಣಿಕವಾಗಿ ಮಾಡಿಕೊಡ್ರಿ. ಆಮೇಲೆ ಇರ್ತಕ್ಕಂಥವ್ರು ಅವ್ರ ಕೈಲಾದ ಸಹಾಯ ಮಾಡಿ ಆ ಕುಟುಂಬ ಇವತ್ತು ಅವರಿಗೆ ಜಮೀನಿಲ್ಲ, ಮನೆ ಇರಲಿಲ್ಲ, ಗ್ರ್ಯಾಂಟ್ ಮನೆಯಿಂದ ಮನೆ ಆಗಿದೆ. ತುಂಬ ಕಷ್ಟ ಐತೆ. ಅದರಿಂದ ಆ ಎಮ್ಮಿಗೆ ಈಗ ಆಕೆ ಎಜುಕೇಟೆಡ್ಡು, ಯಾವುದಾದ್ರೂ ಇಲಾಖೆಯಿಂದ ಅರೆಗುತ್ತಿಗೆ ನೌಕರರಾಗಿ ಏನಾದರೂ ಒಂದು ವ್ಯವಸ್ಥೆನೇ ಕಿರಣಿಗೌಡರು ಮಾಡಿಕೊಡ್ಬೇಕು. ಯಾಕೆಂದರೆ ಸರ್ಕಾರ ಅವ್ರದ್ದು, ಅವರು MLA ಅವ್ರ ಹತ್ರ ಸಂಬಂಧ ಇದೆ. ಅದೊಂದು ಕೆಲಸ ಮಾಡಿಕೊಡ್ಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊತೀನಿ. ಜೊತೆಗೆ ಕಾಟಪ್ಪ ಅಂದರೆ ಕರಿರಾಮನಹಳ್ಳಿ, ಅಂಬೇಡ್ಕರ್ ಕಾಲೋನಿ ಹಾಗೂ ಬಡೇನಹಳ್ಳಿ, ಈ ಯಾರೇ ಕೆಲಸ ಹೇಳಲಿ, ಒಬ್ಬರು ವೃದ್ಧರಾಗಲಿ ವಯಸ್ಸಾದರಾಗಲಿ, ಅವನು ಹಗಲೊತ್ತು ಬರಲಿಲ್ಲ ಅಂದ್ರೂ ಸಾಯಂಕಾಲ ಬಂದು ಆ ಕೆಲಸ ಮಾಡಿಕೊಡೋನು ಅಂತನೊಬ್ಬ ಭಾಳ ಇವತ್ತು ಏನು ಆಪೇಕ್ಷೆ ಪಡೆದಲ್ಲೇ ₹1 ಸಹಾಯ, ಒಂದು ಅರ್ಧ ಟೀ ಸಹ ಕುಡಿತಿರಲಿಲ್ಲ ಅಂತಾನು ಇವತ್ತು ಹೋಗ್ಬಿಟ್ಟಿದ್ದಾನೆ. ಅದು ಬಹಳ ನಮ್ಮ ಗ್ರಾಮಕ್ಕೆ ತುಂಬಲಾರದ ನಷ್ಟ ಆಗಿದೆ. ಆ ನಷ್ಟವನ್ನು ಭರಿಸುವ ಶಕ್ತಿ ದೇವರು ಅವ್ರ ಕುಟುಂಬಕ್ಕೂ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ. ಕರಿರಾಮನಹಳ್ಳಿ ಮತ್ತು ಅಂಬೇಡ್ಕರ್ ಕಾಲೋನಿ ಗ್ರಾಮಸ್ಥರಲ್ಲಿ ನನ್ನ ಒಂದು ಅನಂತ ನಮಸ್ಕಾರಗಳು. ಈಗ ಪ್ರಪ್ರಥಮವಾಗಿ ನಮ್ಮ ಕಾಟ್ನಾಯಕ ಅಂತಕ್ಕಂಥವ್ರು ಇವತ್ತು ಶಾರ್ಟ್ ಸರ್ಕ್ಯೂಟ್ನಾಗಿ ಡೆತ್ ಆದ ಸುದ್ದಿಯನ್ನು ತಿಳಿದು ಇವತ್ತಿನ ದಿನ ಸಮಾಜ ಸೇವೆ ಮಾಡೋದರಲ್ಲಿ ಪ್ರಪ್ರಥಮವಾಗಿ ಈಗ ನಮ್ಮ ತಡಕಲೂರು ಕಿರಣ್ ಗೌಡ ಅವರು ಬಂದು ಆ ಒಂದು ಕುಟುಂಬಕ್ಕೆ ಧೈರ್ಯ ಹೇಳಿ, ಸಾಂತ್ವನ ಹೇಳಿ, ಅವರಲ್ಲಿರ್ತಕ್ಕಂಥ ಆರ್ಥಿಕ ಸಹಾಯದ ಜೊತೆಗೆ ಜಯಚಂದ್ರ ಸಾಹೇಬ್ರ ಕಡೆಯಿಂದ ಏನಾಗಬೇಕು ಅಂತಕ್ಕಂಥದ್ದು ಎಲ್ಲನೂ ಸಮೇತ ಅವರು ಮನವರಿಕೆ ಮಾಡಿಕೊಟ್ಟು ಇವತ್ತಿನ ದಿನ ಈ ಒಂದು ಸಮಾಜ ಸೇವೆಯನ್ನು ಮಾಡಿರೋದರಲ್ಲಿ ಅತ್ಯಂತ ಒಂದು ಪ್ರಮುಖ ಪಾತ್ರವನ್ನು ವಹಿಸಿ ಮಾಡಿರ್ತಕ್ಕಂಥ ನಮ್ಮ ಕಿರಣ್ ಗೌಡರಿಗೆ ನಮ್ಮ ಕರಿರಾಮನಹಳ್ಳಿ ಗ್ರಾಮ ಮತ್ತು ಅಂಬೇಡ್ಕರ್ ಕಾಲೋನಿ ಗ್ರಾಮಸ್ಥರ ಪರವಾಗಿ ನಾನು ಉತ್ಪೂರ್ವಕವಾಗಿರ್ತಕ್ಕಂಥ ಅನಂತ ನಮಸ್ಕಾರಗಳನ್ನ ನಾನು ಹೇಳ್ತಾ ಇದ್ದೀನಿ. ಎಲ್ಲನೂ ಆಲ್ರೆಡಿ ನೀನು ಲೆಟ್ರನ್ನೂ ಹಾಕಿದ್ದಾರೆ ಸಾಹೇಬ್ರು. ಹಾಕ್ಬಿಟ್ಟು ಅವರು ಯಾಕೆ ಬಂದಿಲ್ಲ ಅಂದರೆ ಫಸ್ಟ್ ಏನಾದರೂ ಒಂದು ಮಾಡಿಬಿಟ್ಟು ಆಮೇಲೆ ಬರೋಣ ಅಂತ ಸುಮ್ಮನಿದ್ದಾರೆ. ಈಗ ಸುಮ್ಮನೆ ಬಂದು ಹೋಗೋದ್ರಿಂದ ಏನು ಅವಶ್ಯಕತೆ ಇಲ್ಲ. ಅವ್ರು ನಿನ್ನೆ ಕುತ್ಕೊಂಡು ಮಾತಾಡಿದ್ವಿ ಅವ್ರ ಜೊತೆ, ಜಯಚಂದ್ರ ಸಾಹೇಬ್ರ ಜೊತೆ. ಏನಾದರೂ ಹೆಣ್ಮಗಳಿಗೆ ಏನಾದರೂ ಒಂಚೂರು ಮಾಡಿ ಆಮೇಲೆ ಹೋದರೆ ಒಂದು ಊರ್ವ ಇರುತ್ತೆ ಅಂತ ಅವರು. ಈಗ ಹೆಚ್ಚಿನದಾಗಿ ಏನು ಇಲಾಖೆಯಿಂದ ಬರಬೇಕು ಅದಕ್ಕಿಂತ ಹೆಚ್ಚಿನದಾಗಿ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸಾಹೇಬ್ರು. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದ್ರೆ ನಮ್ಮ ಜೀನಿಯರ್ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ.